ಈ ಘಟನೆಯೆಲ್ಲ ಆದ ಬಳಿಕ ರಾಜ್ಯ ಸರ್ಕಾರ SP ಆಗಿ ನೇಮಕಗೊಂಡಿದ್ದಂಥ ನಜೂರ್ ಅವರನ್ನು ಅವತ್ತು ತಕ್ಷಣಕ್ಕೆ ಅಮಾನತು ಮಾಡಿ ಆದೇಶವನ್ನು ಹೊರಡಿಸುತ್ತೆ, ಸಸ್ಪೆಂಡ್ ಮಾಡುತ್ತೆ. ಕಾರಣ ಕೊಟ್ಟಿದ್ದೊಂದು ರಾಜ್ಯ ಸರ್ಕಾರ ಕರ್ತವ್ಯ ಲೋಪದ ಅಡಿ ಅವರನ್ನು ಅಮಾನತು ಮಾಡ್ತಾ ಇದ್ವಿ ಅಂತೇಳಿ. ಘಟನೆ ಆದಾಗ ಅವರ ಸ್ಥಳಕ್ಕೆ ಬಂದಿರಲಿಲ್ಲ ಅಂತ ಹೇಳಿದ್ರು. ಆದರೆ ಅವತ್ತು ಪವನ್ ನಜ್ಜೂರ್ ಅವರು ಘಟನೆ ಆದ ಬಳಿಕ ಅವರು ಸ್ಪಾಟಿಗೆ ಬಂದಿದ್ರು, ಪರಿಶೀಲನೆ ಮಾಡ್ತಾ ಇದ್ರು. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅವತ್ತಿನ IGP ಆಗಿದ್ದಂಥ ವಟಿಕಾ ಕಟಿಯಾರ್ ಅವರ ಜೊತೆಯಲ್ಲಿ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಘಟನಾ ಸ್ಥಳಕ್ಕೆ ಬಂದಿದ್ರು, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. SP ಪವನ್ ನಜ್ಜೂರ್ ಅವರನ್ನು ಸಸ್ಪೆಂಡ್ ಮಾಡಿದ್ದು ಸರ್ಕಾರ. ಕಾರಣ ಕೊಟ್ಟಿದ್ದೊಂದು, ಆದರೆ ಅಲ್ಲಿ ವಾಸ್ತವನೇ ಬೇರೆ ಇದೆ. ಘಟನಾ ಸ್ಥಳಕ್ಕೆ ಬಂದಿರಲಿಲ್ಲ ಅವರು ಅಂತ ಹೇಳಿ ಕಾರಣ ಕೊಟ್ಟು, ಕರ್ತವ್ಯ ಲೋಪದ ಅಡಿಯಲ್ಲಿ ಕಾರಣ ಕೊಟ್ಟು ಅವರನ್ನು ಅಮಾನತು ಮಾಡುತ್ತಲ್ವಾ. ಆದರೆ ಘಟನಾ ಸ್ಥಳಕ್ಕೆ ಬಂದಿದ್ರು ಅವರು. ಆ ಬಂದಂಥ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಂಥ ದೃಶ್ಯ ಅದು. ಸ್ಥಳವನ್ನು ಪರಿಶೀಲನೆ ಮಾಡ್ತಿರ್ತಾರೆ ಅವರು. ಹಾಗಾದ್ರೆ ರಾಜಕೀಯ ಒತ್ತಡದಿಂದ ಅವರನ್ನು ಅಮಾನತು ಮಾಡಲಾಯ್ತಾ? SP ಪವನ್ ನಜ್ಜೂರ್ ಅವರನ್ನು ರಾಜಕೀಯ ಒತ್ತಡದಿಂದಾಗಿ ಅಮಾನತು ಮಾಡಲಾಯ್ತಾ ಅನ್ನುವ ಅನುಮಾನಗಳು ಈಗ ಉದ್ಭವ ಆಗ್ತಾ ಇದೆ. ಈ ಘಟನೆಯೆಲ್ಲ ಆದ ಬಳಿಕ ರಾಜ್ಯ ಸರ್ಕಾರ SP ಆಗಿ ನೇಮಕಗೊಂಡಿದ್ದಂಥ ನಜೂರ್ ಅವರನ್ನು ಅವತ್ತು ತಕ್ಷಣಕ್ಕೆ ಅಮಾನತು ಮಾಡಿ ಆದೇಶವನ್ನು ಹೊರಡಿಸುತ್ತೆ, ಸಸ್ಪೆಂಡ್ ಮಾಡುತ್ತೆ. ಕಾರಣ ಕೊಟ್ಟಿದ್ದೊಂದು ರಾಜ್ಯ ಸರ್ಕಾರ ಕರ್ತವ್ಯ ಲೋಪದ ಅಡಿ ಅವರನ್ನು ಅಮಾನತು ಮಾಡ್ತಾ ಇದ್ವಿ ಅಂತೇಳಿ. ಘಟನೆ ಆದಾಗ ಅವರ ಸ್ಥಳಕ್ಕೆ ಬಂದಿರಲಿಲ್ಲ ಅಂತ ಹೇಳಿದ್ರು. ಆದರೆ ಅವತ್ತು ಪವನ್ ನಜ್ಜೂರ್ ಅವರು ಘಟನೆ ಆದ ಬಳಿಕ ಅವರು ಸ್ಪಾಟಿಗೆ ಬಂದಿದ್ರು, ಪರಿಶೀಲನೆ ಮಾಡ್ತಾ ಇದ್ರು. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅವತ್ತಿನ IGP ಆಗಿದ್ದಂಥ ವಟಿಕಾ ಕಟಿಯಾರ್ ಅವರ ಜೊತೆಯಲ್ಲಿ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಘಟನಾ ಸ್ಥಳಕ್ಕೆ ಬಂದಿದ್ರು, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. SP ಪವನ್ ನಜ್ಜೂರ್ ಅವರನ್ನು ಸಸ್ಪೆಂಡ್ ಮಾಡಿದ್ದು ಸರ್ಕಾರ. ಕಾರಣ ಕೊಟ್ಟಿದ್ದೊಂದು, ಆದರೆ ಅಲ್ಲಿ ವಾಸ್ತವನೇ ಬೇರೆ ಇದೆ. ಘಟನಾ ಸ್ಥಳಕ್ಕೆ ಬಂದಿರಲಿಲ್ಲ ಅವರು ಅಂತ ಹೇಳಿ ಕಾರಣ ಕೊಟ್ಟು, ಕರ್ತವ್ಯ ಲೋಪದ ಅಡಿಯಲ್ಲಿ ಕಾರಣ ಕೊಟ್ಟು ಅವರನ್ನು ಅಮಾನತು ಮಾಡುತ್ತಲ್ವಾ. ಆದರೆ ಘಟನಾ ಸ್ಥಳಕ್ಕೆ ಬಂದಿದ್ರು ಅವರು. ಆ ಬಂದಂಥ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಂಥ ದೃಶ್ಯ ಅದು. ಸ್ಥಳವನ್ನು ಪರಿಶೀಲನೆ ಮಾಡ್ತಿರ್ತಾರೆ ಅವರು. ಹಾಗಾದ್ರೆ ರಾಜಕೀಯ ಒತ್ತಡದಿಂದ ಅವರನ್ನು ಅಮಾನತು ಮಾಡಲಾಯ್ತಾ? SP ಪವನ್ ನಜ್ಜೂರ್ ಅವರನ್ನು ರಾಜಕೀಯ ಒತ್ತಡದಿಂದಾಗಿ ಅಮಾನತು ಮಾಡಲಾಯ್ತಾ ಅನ್ನುವ ಅನುಮಾನಗಳು ಈಗ ಉದ್ಭವ ಆಗ್ತಾ ಇದೆ. ಈ ಘಟನೆಯೆಲ್ಲ ಆದ ಬಳಿಕ ರಾಜ್ಯ ಸರ್ಕಾರ SP ಆಗಿ ನೇಮಕಗೊಂಡಿದ್ದಂಥ ನಜೂರ್ ಅವರನ್ನು ಅವತ್ತು ತಕ್ಷಣಕ್ಕೆ ಅಮಾನತು ಮಾಡಿ ಆದೇಶವನ್ನು ಹೊರಡಿಸುತ್ತೆ, ಸಸ್ಪೆಂಡ್ ಮಾಡುತ್ತೆ. ಕಾರಣ ಕೊಟ್ಟಿದ್ದೊಂದು ರಾಜ್ಯ ಸರ್ಕಾರ ಕರ್ತವ್ಯ ಲೋಪದ ಅಡಿ ಅವರನ್ನು ಅಮಾನತು ಮಾಡ್ತಾ ಇದ್ವಿ ಅಂತೇಳಿ. ಘಟನೆ ಆದಾಗ ಅವರ ಸ್ಥಳಕ್ಕೆ ಬಂದಿರಲಿಲ್ಲ ಅಂತ ಹೇಳಿದ್ರು. ಆದರೆ ಅವತ್ತು ಪವನ್ ನಜ್ಜೂರ್ ಅವರು ಘಟನೆ ಆದ ಬಳಿಕ ಅವರು ಸ್ಪಾಟಿಗೆ ಬಂದಿದ್ರು, ಪರಿಶೀಲನೆ ಮಾಡ್ತಾ ಇದ್ರು. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅವತ್ತಿನ IGP ಆಗಿದ್ದಂಥ ವಟಿಕಾ ಕಟಿಯಾರ್ ಅವರ ಜೊತೆಯಲ್ಲಿ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಘಟನಾ ಸ್ಥಳಕ್ಕೆ ಬಂದಿದ್ರು, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. SP ಪವನ್ ನಜ್ಜೂರ್ ಅವರನ್ನು ಸಸ್ಪೆಂಡ್ ಮಾಡಿದ್ದು ಸರ್ಕಾರ. ಕಾರಣ ಕೊಟ್ಟಿದ್ದೊಂದು, ಆದರೆ ಅಲ್ಲಿ ವಾಸ್ತವನೇ ಬೇರೆ ಇದೆ. ಘಟನಾ ಸ್ಥಳಕ್ಕೆ ಬಂದಿರಲಿಲ್ಲ ಅವರು ಅಂತ ಹೇಳಿ ಕಾರಣ ಕೊಟ್ಟು, ಕರ್ತವ್ಯ ಲೋಪದ ಅಡಿಯಲ್ಲಿ ಕಾರಣ ಕೊಟ್ಟು ಅವರನ್ನು ಅಮಾನತು ಮಾಡುತ್ತಲ್ವಾ. ಆದರೆ ಘಟನಾ ಸ್ಥಳಕ್ಕೆ ಬಂದಿದ್ರು ಅವರು. ಆ ಬಂದಂಥ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಂಥ ದೃಶ್ಯ ಅದು. ಸ್ಥಳವನ್ನು ಪರಿಶೀಲನೆ ಮಾಡ್ತಿರ್ತಾರೆ ಅವರು. ಹಾಗಾದ್ರೆ ರಾಜಕೀಯ ಒತ್ತಡದಿಂದ ಅವರನ್ನು ಅಮಾನತು ಮಾಡಲಾಯ್ತಾ? SP ಪವನ್ ನಜ್ಜೂರ್ ಅವರನ್ನು ರಾಜಕೀಯ ಒತ್ತಡದಿಂದಾಗಿ ಅಮಾನತು ಮಾಡಲಾಯ್ತಾ ಅನ್ನುವ ಅನುಮಾನಗಳು ಈಗ ಉದ್ಭವ ಆಗ್ತಾ ಇದೆ.
ಈ ಘಟನೆಯೆಲ್ಲ ಆದ ಬಳಿಕ ರಾಜ್ಯ ಸರ್ಕಾರ SP ಆಗಿ ನೇಮಕಗೊಂಡಿದ್ದಂಥ ನಜೂರ್ ಅವರನ್ನು ಅವತ್ತು ತಕ್ಷಣಕ್ಕೆ ಅಮಾನತು ಮಾಡಿ ಆದೇಶವನ್ನು ಹೊರಡಿಸುತ್ತೆ, ಸಸ್ಪೆಂಡ್ ಮಾಡುತ್ತೆ. ಕಾರಣ ಕೊಟ್ಟಿದ್ದೊಂದು ರಾಜ್ಯ ಸರ್ಕಾರ, ಕರ್ತವ್ಯ ಲೋಪದ ಅಡಿ ಅವರನ್ನು ಅಮಾನತು ಮಾಡ್ತಾ ಇದ್ವಿ ಅಂತೇಳಿ. ಘಟನೆ ಆದಾಗ ಅವರ ಸ್ಥಳಕ್ಕೆ ಬಂದಿರಲಿಲ್ಲ ಅಂತ ಹೇಳಿದ್ರು. ಆದರೆ ಅವತ್ತು ಪವನ್ ನಜ್ಜೂರ್ ಅವರು ಘಟನೆ ಆದ ಬಳಿಕ ಅವರು ಸ್ಪಾಟಿಗೆ ಬಂದಿದ್ರು, ಪರಿಶೀಲನೆ ಮಾಡ್ತಾ ಇದ್ರು. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅವತ್ತಿನ IGP ಆಗಿದ್ದಂಥ ವಟಿಕಾ ಕಟಿಯಾರ್ ಅವರ ಜೊತೆಯಲ್ಲಿ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಘಟನಾ ಸ್ಥಳಕ್ಕೆ ಬಂದಿದ್ರು, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. SP ಪವನ್ ನಜ್ಜೂರ್ ಅವರನ್ನು ಸಸ್ಪೆಂಡ್ ಮಾಡಿದ್ದು ಸರ್ಕಾರ, ಕಾರಣ ಕೊಟ್ಟಿದ್ದೊಂದು. ಆದರೆ ಅಲ್ಲಿ ವಾಸ್ತವನೇ ಬೇರೆ ಇದೆ. ಘಟನಾ ಸ್ಥಳಕ್ಕೆ ಬಂದಿರಲಿಲ್ಲ ಅವರು ಅಂತ ಹೇಳಿ ಕಾರಣ ಕೊಟ್ಟು, ಕರ್ತವ್ಯ ಲೋಪದ ಅಡಿಯಲ್ಲಿ ಕಾರಣ ಕೊಟ್ಟು ಅವರನ್ನು ಅಮಾನತು ಮಾಡುತ್ತಲ್ವಾ. ಆದರೆ ಘಟನಾ ಸ್ಥಳಕ್ಕೆ ಬಂದಿದ್ರು ಅವರು. ಆ ಬಂದಂಥ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಂಥ ದೃಶ್ಯ ಅದು. ಸ್ಥಳವನ್ನು ಪರಿಶೀಲನೆ ಮಾಡ್ತಿರ್ತಾರೆ ಅವರು. ಹಾಗಾದ್ರೆ ರಾಜಕೀಯ ಒತ್ತಡದಿಂದ ಅವರನ್ನು ಅಮಾನತು ಮಾಡಲಾಯ್ತಾ? SP ಪವನ್ ನಜ್ಜೂರ್ ಅವರನ್ನು ರಾಜಕೀಯ ಒತ್ತಡದಿಂದಾಗಿ ಅಮಾನತು ಮಾಡಲಾಯ್ತಾ ಅನ್ನುವ ಅನುಮಾನಗಳು ಈಗ ಉದ್ಭವ ಆಗ್ತಾ ಇದೆ. ಈ ಘಟನೆಯೆಲ್ಲ ಆದ ಬಳಿಕ ರಾಜ್ಯ ಸರ್ಕಾರ SP ಆಗಿ ನೇಮಕಗೊಂಡಿದ್ದಂಥ ನಜೂರ್ ಅವರನ್ನು ಅವತ್ತು ತಕ್ಷಣಕ್ಕೆ ಅಮಾನತು ಮಾಡಿ ಆದೇಶವನ್ನು ಹೊರಡಿಸುತ್ತೆ, ಸಸ್ಪೆಂಡ್ ಮಾಡುತ್ತೆ. ಕಾರಣ ಕೊಟ್ಟಿದ್ದೊಂದು ರಾಜ್ಯ ಸರ್ಕಾರ, ಕರ್ತವ್ಯ ಲೋಪದ ಅಡಿ ಅವರನ್ನು ಅಮಾನತು ಮಾಡ್ತಾ ಇದ್ವಿ ಅಂತೇಳಿ. ಘಟನೆ ಆದಾಗ ಅವರ ಸ್ಥಳಕ್ಕೆ ಬಂದಿರಲಿಲ್ಲ ಅಂತ ಹೇಳಿದ್ರು. ಆದರೆ ಅವತ್ತು ಪವನ್ ನಜ್ಜೂರ್ ಅವರು ಘಟನೆ ಆದ ಬಳಿಕ ಅವರು ಸ್ಪಾಟಿಗೆ ಬಂದಿದ್ರು, ಪರಿಶೀಲನೆ ಮಾಡ್ತಾ ಇದ್ರು. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅವತ್ತಿನ IGP ಆಗಿದ್ದಂಥ ವಟಿಕಾ ಕಟಿಯಾರ್ ಅವರ ಜೊತೆಯಲ್ಲಿ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಘಟನಾ ಸ್ಥಳಕ್ಕೆ ಬಂದಿದ್ರು, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. SP ಪವನ್ ನಜ್ಜೂರ್ ಅವರನ್ನು ಸಸ್ಪೆಂಡ್ ಮಾಡಿದ್ದು ಸರ್ಕಾರ, ಕಾರಣ ಕೊಟ್ಟಿದ್ದೊಂದು. ಆದರೆ ಅಲ್ಲಿ ವಾಸ್ತವನೇ ಬೇರೆ ಇದೆ. ಘಟನಾ ಸ್ಥಳಕ್ಕೆ ಬಂದಿರಲಿಲ್ಲ ಅವರು ಅಂತ ಹೇಳಿ ಕಾರಣ ಕೊಟ್ಟು, ಕರ್ತವ್ಯ ಲೋಪದ ಅಡಿಯಲ್ಲಿ ಕಾರಣ ಕೊಟ್ಟು ಅವರನ್ನು ಅಮಾನತು ಮಾಡುತ್ತಲ್ವಾ. ಆದರೆ ಘಟನಾ ಸ್ಥಳಕ್ಕೆ ಬಂದಿದ್ರು ಅವರು. ಆ ಬಂದಂಥ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಂಥ ದೃಶ್ಯ ಅದು. ಸ್ಥಳವನ್ನು ಪರಿಶೀಲನೆ ಮಾಡ್ತಿರ್ತಾರೆ ಅವರು. ಹಾಗಾದ್ರೆ ರಾಜಕೀಯ ಒತ್ತಡದಿಂದ ಅವರನ್ನು ಅಮಾನತು ಮಾಡಲಾಯ್ತಾ? SP ಪವನ್ ನಜ್ಜೂರ್ ಅವರನ್ನು ರಾಜಕೀಯ ಒತ್ತಡದಿಂದಾಗಿ ಅಮಾನತು ಮಾಡಲಾಯ್ತಾ ಅನ್ನುವ ಅನುಮಾನಗಳು ಈಗ ಉದ್ಭವ ಆಗ್ತಾ ಇದೆ. ಈ ಘಟನೆಯೆಲ್ಲ ಆದ ಬಳಿಕ ರಾಜ್ಯ ಸರ್ಕಾರ SP ಆಗಿ ನೇಮಕಗೊಂಡಿದ್ದಂಥ ನಜೂರ್ ಅವರನ್ನು ಅವತ್ತು ತಕ್ಷಣಕ್ಕೆ ಅಮಾನತು ಮಾಡಿ ಆದೇಶವನ್ನು ಹೊರಡಿಸುತ್ತೆ, ಸಸ್ಪೆಂಡ್ ಮಾಡುತ್ತೆ. ಕಾರಣ ಕೊಟ್ಟಿದ್ದೊಂದು ರಾಜ್ಯ ಸರ್ಕಾರ, ಕರ್ತವ್ಯ ಲೋಪದ ಅಡಿ ಅವರನ್ನು ಅಮಾನತು ಮಾಡ್ತಾ ಇದ್ವಿ ಅಂತೇಳಿ. ಘಟನೆ ಆದಾಗ ಅವರ ಸ್ಥಳಕ್ಕೆ ಬಂದಿರಲಿಲ್ಲ ಅಂತ ಹೇಳಿದ್ರು. ಆದರೆ ಅವತ್ತು ಪವನ್ ನಜ್ಜೂರ್ ಅವರು ಘಟನೆ ಆದ ಬಳಿಕ ಅವರು ಸ್ಪಾಟಿಗೆ ಬಂದಿದ್ರು, ಪರಿಶೀಲನೆ ಮಾಡ್ತಾ ಇದ್ರು. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅವತ್ತಿನ IGP ಆಗಿದ್ದಂಥ ವಟಿಕಾ ಕಟಿಯಾರ್ ಅವರ ಜೊತೆಯಲ್ಲಿ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಘಟನಾ ಸ್ಥಳಕ್ಕೆ ಬಂದಿದ್ರು, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. SP ಪವನ್ ನಜ್ಜೂರ್ ಅವರನ್ನು ಸಸ್ಪೆಂಡ್ ಮಾಡಿದ್ದು ಸರ್ಕಾರ, ಕಾರಣ ಕೊಟ್ಟಿದ್ದೊಂದು. ಆದರೆ ಅಲ್ಲಿ ವಾಸ್ತವನೇ ಬೇರೆ ಇದೆ. ಘಟನಾ ಸ್ಥಳಕ್ಕೆ ಬಂದಿರಲಿಲ್ಲ ಅವರು ಅಂತ ಹೇಳಿ ಕಾರಣ ಕೊಟ್ಟು, ಕರ್ತವ್ಯ ಲೋಪದ ಅಡಿಯಲ್ಲಿ ಕಾರಣ ಕೊಟ್ಟು ಅವರನ್ನು ಅಮಾನತು ಮಾಡುತ್ತಲ್ವಾ. ಆದರೆ ಘಟನಾ ಸ್ಥಳಕ್ಕೆ ಬಂದಿದ್ರು ಅವರು. ಆ ಬಂದಂಥ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಂಥ ದೃಶ್ಯ ಅದು. ಸ್ಥಳವನ್ನು ಪರಿಶೀಲನೆ ಮಾಡ್ತಿರ್ತಾರೆ ಅವರು. ಹಾಗಾದ್ರೆ ರಾಜಕೀಯ ಒತ್ತಡದಿಂದ ಅವರನ್ನು ಅಮಾನತು ಮಾಡಲಾಯ್ತಾ? SP ಪವನ್ ನಜ್ಜೂರ್ ಅವರನ್ನು ರಾಜಕೀಯ ಒತ್ತಡದಿಂದಾಗಿ ಅಮಾನತು ಮಾಡಲಾಯ್ತಾ ಅನ್ನುವ ಅನುಮಾನಗಳು ಈಗ ಉದ್ಭವ ಆಗ್ತಾ ಇದೆ.
ಈ ಘಟನೆಯೆಲ್ಲ ಆದ ಬಳಿಕ ರಾಜ್ಯ ಸರ್ಕಾರ SP ಆಗಿ ನೇಮಕಗೊಂಡಿದ್ದಂಥ ನಜೂರ್ ಅವರನ್ನು ಅವತ್ತು ತಕ್ಷಣಕ್ಕೆ ಅಮಾನತು ಮಾಡಿ ಆದೇಶವನ್ನು ಹೊರಡಿಸುತ್ತೆ, ಸಸ್ಪೆಂಡ್ ಮಾಡುತ್ತೆ. ಕಾರಣ ಕೊಟ್ಟಿದ್ದೊಂದು ರಾಜ್ಯ ಸರ್ಕಾರ, ಕರ್ತವ್ಯ ಲೋಪದ ಅಡಿ ಅವರನ್ನು ಅಮಾನತು ಮಾಡ್ತಾ ಇದ್ವಿ ಅಂತೇಳಿ. ಘಟನೆ ಆದಾಗ ಅವರ ಸ್ಥಳಕ್ಕೆ ಬಂದಿರಲಿಲ್ಲ ಅಂತ ಹೇಳಿದ್ರು. ಆದರೆ ಅವತ್ತು ಪವನ್ ನಜ್ಜೂರ್ ಅವರು ಘಟನೆ ಆದ ಬಳಿಕ ಅವರು ಸ್ಪಾಟಿಗೆ ಬಂದಿದ್ರು, ಪರಿಶೀಲನೆ ಮಾಡ್ತಾ ಇದ್ರು. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅವತ್ತಿನ IGP ಆಗಿದ್ದಂಥ ವಟಿಕಾ ಕಟಿಯಾರ್ ಅವರ ಜೊತೆಯಲ್ಲಿ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಘಟನಾ ಸ್ಥಳಕ್ಕೆ ಬಂದಿದ್ರು, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. SP ಪವನ್ ನಜ್ಜೂರ್ ಅವರನ್ನು ಸಸ್ಪೆಂಡ್ ಮಾಡಿದ್ದು ಸರ್ಕಾರ, ಕಾರಣ ಕೊಟ್ಟಿದ್ದೊಂದು. ಆದರೆ ಅಲ್ಲಿ ವಾಸ್ತವನೇ ಬೇರೆ ಇದೆ. ಘಟನಾ ಸ್ಥಳಕ್ಕೆ ಬಂದಿರಲಿಲ್ಲ ಅವರು ಅಂತ ಹೇಳಿ ಕಾರಣ ಕೊಟ್ಟು, ಕರ್ತವ್ಯ ಲೋಪದ ಅಡಿಯಲ್ಲಿ ಕಾರಣ ಕೊಟ್ಟು ಅವರನ್ನು ಅಮಾನತು ಮಾಡುತ್ತಲ್ವಾ. ಆದರೆ ಘಟನಾ ಸ್ಥಳಕ್ಕೆ ಬಂದಿದ್ರು ಅವರು. ಆ ಬಂದಂಥ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಂಥ ದೃಶ್ಯ ಅದು. ಸ್ಥಳವನ್ನು ಪರಿಶೀಲನೆ ಮಾಡ್ತಿರ್ತಾರೆ ಅವರು. ಹಾಗಾದ್ರೆ ರಾಜಕೀಯ ಒತ್ತಡದಿಂದ ಅವರನ್ನು ಅಮಾನತು ಮಾಡಲಾಯ್ತಾ? SP ಪವನ್ ನಜ್ಜೂರ್ ಅವರನ್ನ ರಾಜಕೀಯ ಒತ್ತಡದಿಂದಾಗಿ ಅಮಾನತು ಮಾಡಲಾಯ್ತಾ ಅನ್ನುವ ಅನುಮಾನಗಳು ಈಗ ಉದ್ಭವ ಆಗ್ತಾ ಇದೆ. ಈ ಘಟನೆಯೆಲ್ಲ ಆದ ಬಳಿಕ ರಾಜ್ಯ ಸರ್ಕಾರ SP ಆಗಿ ನೇಮಕಗೊಂಡಿದ್ದಂಥ ನಜೂರ್ ಅವರನ್ನು ಅವತ್ತು ತಕ್ಷಣಕ್ಕೆ ಅಮಾನತು ಮಾಡಿ ಆದೇಶವನ್ನು ಹೊರಡಿಸುತ್ತೆ, ಸಸ್ಪೆಂಡ್ ಮಾಡುತ್ತೆ. ಕಾರಣ ಕೊಟ್ಟಿದ್ದೊಂದು ರಾಜ್ಯ ಸರ್ಕಾರ, ಕರ್ತವ್ಯ ಲೋಪದ ಅಡಿ ಅವರನ್ನು ಅಮಾನತು ಮಾಡ್ತಾ ಇದ್ವಿ ಅಂತೇಳಿ. ಘಟನೆ ಆದಾಗ ಅವರ ಸ್ಥಳಕ್ಕೆ ಬಂದಿರಲಿಲ್ಲ ಅಂತ ಹೇಳಿದ್ರು. ಆದರೆ ಅವತ್ತು ಪವನ್ ನಜ್ಜೂರ್ ಅವರು ಘಟನೆ ಆದ ಬಳಿಕ ಅವರು ಸ್ಪಾಟಿಗೆ ಬಂದಿದ್ರು, ಪರಿಶೀಲನೆ ಮಾಡ್ತಾ ಇದ್ರು. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅವತ್ತಿನ IGP ಆಗಿದ್ದಂಥ ವಟಿಕಾ ಕಟಿಯಾರ್ ಅವರ ಜೊತೆಯಲ್ಲಿ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಘಟನಾ ಸ್ಥಳಕ್ಕೆ ಬಂದಿದ್ರು, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. SP ಪವನ್ ನಜ್ಜೂರ್ ಅವರನ್ನು ಸಸ್ಪೆಂಡ್ ಮಾಡಿದ್ದು ಸರ್ಕಾರ, ಕಾರಣ ಕೊಟ್ಟಿದ್ದೊಂದು. ಆದರೆ ಅಲ್ಲಿ ವಾಸ್ತವನೇ ಬೇರೆ ಇದೆ. ಘಟನಾ ಸ್ಥಳಕ್ಕೆ ಬಂದಿರಲಿಲ್ಲ ಅವರು ಅಂತ ಹೇಳಿ ಕಾರಣ ಕೊಟ್ಟು, ಕರ್ತವ್ಯ ಲೋಪದ ಅಡಿಯಲ್ಲಿ ಕಾರಣ ಕೊಟ್ಟು ಅವರನ್ನು ಅಮಾನತು ಮಾಡುತ್ತಲ್ವಾ. ಆದರೆ ಘಟನಾ ಸ್ಥಳಕ್ಕೆ ಬಂದಿದ್ರು ಅವರು. ಆ ಬಂದಂಥ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಂಥ ದೃಶ್ಯ ಅದು. ಸ್ಥಳವನ್ನು ಪರಿಶೀಲನೆ ಮಾಡ್ತಿರ್ತಾರೆ ಅವರು. ಹಾಗಾದ್ರೆ ರಾಜಕೀಯ ಒತ್ತಡದಿಂದ ಅವರನ್ನು ಅಮಾನತು ಮಾಡಲಾಯ್ತಾ? SP ಪವನ್ ನಜ್ಜೂರ್ ಅವರನ್ನು ರಾಜಕೀಯ ಒತ್ತಡದಿಂದಾಗಿ ಅಮಾನತು ಮಾಡಲಾಯ್ತಾ ಅನ್ನುವ ಅನುಮಾನಗಳು ಈಗ ಉದ್ಭವ ಆಗ್ತಾ ಇದೆ.